ಈಗ ತೈಲದ ಸಮಸ್ಯೆ ಆಗಿದೆ. ತೈಲ ಬರೀ ಒಂದಕ್ಕೆ ಮಾತ್ರ ಸಂಬಂಧಪಟ್ಟಿಲ್ಲ, ಅದು ಎಲ್ಲ ವಿಚಾರಕ್ಕೂ ಸಂಬಂಧಪಟ್ಟಿರುವಂಥದ್ದು ಇದ್ದಾವೆ. ಜಗತ್ತಿನ ಮೇಲೆ ಭಾಳ ದೊಡ್ಡ ಆರ್ಥಿಕ ಹೊರೆ ನಿರ್ಮಾಣ ಆಗ್ತಾ ಇದೆ. ಜನರ ಬದುಕಿಗೆ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾ ಇದೆ. ಭಾರತದಲ್ಲೂ ಕೂಡ ಈಗ ನೋಡ್ರಿ, ಬೆಂಗಳೂರಲ್ಲೀಗ ಆಟೋ ಚಾಲಕರಿಗೆ ಆಟೋಗೆ ಗ್ಯಾಸ್ ಇಲ್ಲ ಅನ್ನೋಂಥ ಹೇಳಾಗಿ ಅವ್ರ ಜೀವನಗಳು ನಡೆಸೋದು ಕಷ್ಟ ಆಗಿದೆ. ನೋಡ್ರಿ, ದಿನ ಅವ್ರು ಆಟೋ ಓಡಿಸಿದ್ರೆ ಒಂದು ದಿನದ ಬದುಕು. ಈಗ ನಿಂತುಬಿಟ್ರೆ ಏನು ಮಾಡೋದು? ಈ ರೀತಿ ಇಡೀ ದುಡಿಮೆ ಮಾಡಿ ಬದುಕ್ತಕ್ಕಂಥ ಜನರ ಮೇಲೆ ದೊಡ್ಡ ಪರಿಣಾಮ ನೇರವಾಗಿ ಬೀರ್ತದೆ ಅನ್ನೋದು ಒಂದಾದರೆ, ಎರಡನೇದು ಭಾಳ ಮುಖ್ಯವಾಗಿ ನಮ್ಮ ಆಹಾರದ ಭದ್ರತೆ ಮೇಲೆ ದೊಡ್ಡ ಪರಿಣಾಮವನ್ನು ಬೀರ್ತದೆ. ಯಾಕೆಂದರೆ ನಿಮಗೆ ಫರ್ಟಿಲೈಸರ್ಸ್ ಇದೆ, ರಾಸಾಯನಿಕ ಗೊಬ್ಬರಗಳಿದಾವಲ್ಲ, ಈ ರಾಸಾಯನಿಕ ಗೊಬ್ಬರಗಳಿಗೆ ಮೂಲ ವಸ್ತುಗಳೆಲ್ಲ ಇಲ್ಲಿಂದನೇ ಬರೋದು, ಈ ತೈಲ ಇದರಿಂದನೇ. ಅದರಲ್ಲಿ ಯೂರಿಯಾ ಇರ್ಬೋದು, DAP ಇರ್ಬೋದು, ನಿಮ್ಮ ಪೊಟ್ಯಾಶ್ ಇರ್ಬೋದು, ಫಾಸ್ಫೇಟ್ ಇರ್ಬೋದು, ಇಂಥ ಎಲ್ಲ ವಸ್ತುಗಳೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ದೇಶಗಳಿಂದ ಬರ್ತದೆ. ಚೀನಾಯಿಂದ ಬರ್ತದೆ, ಇರಾನಿಂದ ಬರ್ತದೆ, ಈ ಮಧ್ಯ ಏಷ್ಯಾ ಈ ದೇಶಗಳಿಂದ ಬರ್ತದೆ. ಈಗ ಅವೆಲ್ಲವೂ ಡಿಸ್ಟರ್ಬ್ ಆಗ್ತವೆ. ಮತ್ತು ಒಮ್ಮೆ ಅದು ಡಿಸ್ಟರ್ಬ್ ಆದರೆ ಏನಾಗುತ್ತೆ, ಅದರ ಬೆಲೆಗಳು ವಿಪರೀತ ಜಾಸ್ತಿ ಆಗುತ್ತೆ. ರಸಗೊಬ್ಬರಗಳ ಬೆಲೆ ಕೃಷಿ ಮೇಲೆ ಪರಿಣಾಮ ಬೀರುತ್ತೆ. ಕೃಷಿ ಉತ್ಪಾದನೆಯಲ್ಲಿ ಏರುಪೇರಾಗ್ತದೆ, ಬೆಲೆಗಳು ಹೆಚ್ಚಾಗ್ತವೆ, ಆಹಾರ ಭದ್ರತೆಗೆ ಸಮಸ್ಯೆ ಆಗ್ತದೆ. ಹೀಗಾಗಿ ಭಾಳ ಗಂಭೀರವಾದಂಥ ಪರಿಣಾಮವನ್ನು ಇಡೀ ದೇಶದ ಮೇಲೆ ಬೀರಲಿಕ್ಕಿದೆ. ಇದೇನಾದರೂ ಯುದ್ಧ ತಕ್ಷಣಕ್ಕೆ ತಡೆಯುವಂಥ ಕೆಲಸವನ್ನು ಜಗತ್ತಿನ ಎಲ್ಲ ದೇಶಗಳು ಸೇರಿ ಮಾಡಲಿಲ್ಲ ಅಂತಂದರೆ, ಯುದ್ಧ ಇನ್ನೊಂದು ತಿಂಗಳು 2 ತಿಂಗಳು ಮುಂದುವರಿಯಿತು ಅಂತಂದರೆ, ನಾವು ಒಂದು ರೀತಿ ಗಂಭೀರವಾದಂಥ ಆರ್ಥಿಕ ಹಿಂಜರಿತಕ್ಕೆ ಸಿಕ್ಕಾಕೊಳ್ಳೋಂಥ ಅಪಾಯಗಳಿದ್ದಾವೆ.